ನಮಸ್ಕಾರ ಸ್ನೇಹಿತರೆ. ರೈಲ್ವೆ ನೇಮಕಾತಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷದ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ. ಇವತ್ತಿನ ಮೊದಲನೇ ಪ್ರಶ್ನೆ ಸ್ನೇಹಿತರೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇಲ್ಲಿ ಪದಾರ್ಥಗಳನ್ನು ಕೊಟ್ಟಿದ್ದಾರೆ, ಇವುಗಳ pH ಮೌಲ್ಯ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ pH ಮೌಲ್ಯ ಯಾವ್ಯಾವುದಕ್ಕೆ ಸೂಟಬಲ್ ಆಗುತ್ತೆ ಅಂತವ ಹೊಂದಿಸಿ ನಾವು ಬರೀಬೇಕು ಸ್ನೇಹಿತರೆ. ಮೊದಲನೇದು ನಿಂಬೆ ರಸ, ಎರಡನೇದು ಜಠರ ರಸ, ಮೂರನೇದು ಮೆಗ್ನೀಷಿಯಾ ಹಾಲು, ನಾಲ್ಕನೇದು ಸೋಡಿಯಂ ಹೈಡ್ರಾಕ್ಸೈಡ್. ಇಲ್ಲಿ ಕೊಟ್ಟಿದ್ದಾರೆ pH ವ್ಯಾಲ್ಯೂ ಆಪ್ಷನ್ ಎ 14, ಆಪ್ಷನ್ ಬಿ 1.2, ಆಪ್ಷನ್ ಸಿ 2.2, ಆಪ್ಷನ್ ಡಿ 10. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂತ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 10ನೇ ತರಗತಿಯ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ ತಗೊಂಡಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ ಸ್ನೇಹಿತರೆ, ಜಠರ ರಸದ್ದು pH ಮೌಲ್ಯ 1.2, ಅದೇ ರೀತಿ ಲಿಂಬೆ ರಸದ್ದು 2.2 pH ಮೌಲ್ಯ, ಶುದ್ಧ ನೀರು ಮತ್ತು ರಕ್ತದ್ದು 7.4 pH ಮೌಲ್ಯ. ಅದೇ ಥರ ಮೆಗ್ನೀಷಿಯಾ ಹಾಲು ಇದ್ರದ್ದು pH ಮೌಲ್ಯ 10 ಸ್ನೇಹಿತರೆ. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದ್ದು pH ಮೌಲ್ಯ 14 ಸ್ನೇಹಿತರೆ. ಈ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಯಾವುದು ಸೂಟಬಲ್ ಆಗುತ್ತಪ್ಪ ಅಂತಂದರೆ ಈಗ ನಿಂಬೆ ರಸಕ್ಕೆ pH ಮೌಲ್ಯ 2.2 ಆಗುತ್ತೆ ಸ್ನೇಹಿತರೆ. ಇದು 1 ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಜಠರ ರಸದ್ದು ಸ್ನೇಹಿತರೆ ಬಿಗೆ 2 ಸೂಟಬಲ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಮೆಗ್ನೀಷಿಯಾ ಹಾಲ್ದು ಸ್ನೇಹಿತರೆ 10 ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್ನ pH ಮೌಲ್ಯ 14 ಆಗುತ್ತೆ ಸ್ನೇಹಿತರೆ. ಜಠರ ರಸದ್ದು ನೋಡೋಣ ಬನ್ನಿ ಸ್ನೇಹಿತರೆ, ಆಪ್ಷನ್ ಯಾವುದು ಸರಿಯಾಗುತ್ತೆ ಅಂತ. ಸ್ನೇಹಿತರೆ, ಈಗ ನಿಂಬೆ ರಸದ್ದು ಸಿ ಮತ್ತು ಜಠರ ರಸದ್ದು ಬಿ, ಮೆಗ್ನೀಷಿಯಾ ಹಾಲು 4 ಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಎ 4 ಎ ಇಲ್ಲಿದೆ. ಆಪ್ಷನ್ ಬಿ ಸರಿಯಾಗುತ್ತಾ? ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸರಿಯಾಗುತ್ತೆ ಸ್ನೇಹಿತರೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಇವತ್ತಿನ ಎರಡನೇ ಪ್ರಶ್ನೆ ಸ್ನೇಹಿತರೆ. ಕೆಲವು ಸಸ್ಯಗಳು ತಮ್ಮ ಬೇರುಗಳ ಮೂಲಕ ಹೊಸ ಸಸ್ಯಗಳನ್ನು ಉತ್ಪಾದಿಸುತ್ತವೆ. ಅಂತಹ ಸಸ್ಯಕ್ಕೆ ಉದಾಹರಣೆ ಯಾವುದು? ಆಪ್ಷನ್ ಎ ಸಿಹಿಗೆಣಸು, ಆಪ್ಷನ್ ಬಿ ಬ್ರಯೋಫಿಲಮ್, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ಕ್ಯಾಕ್ಟಸ್. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಬೇರಿನ ಮೂಲಕ ಉತ್ಪಾದಿಸ್ತಕ್ಕಂಥ ಹೊಸ ಸಸ್ಯ ಉತ್ಪಾದನೆ ಆಗುತ್ತೆ. ಯಾವುದಪ್ಪ ಅಂತಂದರೆ ಸಿಹಿಗೆಣಸು ಸ್ನೇಹಿತರೆ. ಅದೇ ರೀತಿ ಬ್ರಯೋಫಿಲಮ್ಮು ತನ್ನ ಎಲೆಯ ತುದಿಗಳಲ್ಲಿ ಇದು ಉತ್ಪತ್ತಿ ಮಾಡುತ್ತದೆ. ಅದೇ ರೀತಿ ಶುಂಠಿ ತನ್ನ ಗೆಣ್ಣುಗಳ ಮೂಲಕ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡುತ್ತದೆ ಸ್ನೇಹಿತರೆ. ಅದೇ ರೀತಿ ಇವತ್ತಿನ ಮೂರನೇ ಪ್ರಶ್ನೆ ಸ್ನೇಹಿತರೆ. ಕೆಳಗಿನವುಗಳಲ್ಲಿ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಯಾವ ರೂಪದಲ್ಲಿ ಇರುತ್ತದೆ? ಆಪ್ಷನ್ ಎ ಗ್ಲೈಕೋಜನ್, ಆಪ್ಷನ್ ಬಿ ಪಿಷ್ಟ, ಆಪ್ಷನ್ ಸಿ ಗ್ಲೂಕೋಸ್, ಆಪ್ಷನ್ ಡಿ ಸುಕ್ರೋಸ್. ನೋಡೋಣ ಬನ್ನಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು ಯಾವ ಅಧ್ಯಾಯದಿಂದ ತಗೊಂಡಿದ್ದಾರೆ ಅಂತ. ಈ ಒಂದು ಪ್ರಶ್ನೆಯನ್ನು 10ನೇ ತರಗತಿಯ ಜೀವಕ್ರಿಯೆಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ಗಳು ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಅಂದರೆ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟು ಪಿಷ್ಟದ ರೂಪದಲ್ಲಿ ಸಂಗ್ರಹಣೆಯಾಗುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಪಿಷ್ಟ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಸಪೋರ್ಟ್ ಮಾಡಿ. ನಾನು ಕನ್ನಡದಲ್ಲಿ ಮಾಡ್ತಿದ್ದೇನೆ ಸ್ನೇಹಿತರೆ, ನೀವು ಸಪೋರ್ಟ್ ಕೊಡಬೇಕು. ಮತ್ತು ಇನ್ನೂ ಯಾವ ರೀತಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿದ್ರಿ ನನಗೆ ಇನ್ನೂ ಕೂಡ ಭಾಳ ಅನುಕೂಲ ಆಗುತ್ತೆ ಸ್ನೇಹಿತರೆ, ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ದಯವಿಟ್ಟು ಕಾಮೆಂಟ್ ಮೂಲಕ ಸಜೆಷನ್ ಸಲಹೆಗಳನ್ನು ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.